ನಮಸ್ತೆ ಬಂಧುಗಳೇ. ನಾನು ನಿಮ್ಮ ಅನಂತಲಕ್ಷ್ಮಿ ಶ್ರೀಧರ್ಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಎಲ್ರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳನ್ನ ಅರ್ಪಿಸ್ತೀನಿ. ನವರಾತ್ರಿ ಶುಭ ಸಂದರ್ಭದಲ್ಲಿ ಶ್ರೀದೇವಿಯ ಪೂಜೆ ಮಾಡಿ ದೇವಿ ಮಹಾತ್ಮೆಯ ಕಥೆಯನ್ನು ಪಾರಾಯಣ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಅಕಸ್ಮಾತ್ ನಮಗೆ ಹೇಳೋದಕ್ಕೆ ಓದೋದಕ್ಕೆ ಆಗೋದಿಲ್ಲ ಅಂದರೆ ಆ ಕಥೆಯನ್ನು ಕೂಡ ಕೇಳಿದ್ರೂ ಎಷ್ಟೋ ಒಂದು ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ. ಮತ್ತು ಈ ಕಥೆಯನ್ನು ನಿತ್ಯ ಓದೋದಕ್ಕಾಗಲಿಲ್ಲ ಅಂದರೆ ತದಿಗೆ, ಅಷ್ಟಮಿ, ನವಮಿ, ಚತುರ್ದಶಿ, ಹುಣ್ಣಿಮೆ, ಅಮಾವಾಸ್ಯೆ ಹಾಗೆ ಶುಕ್ರವಾರ, ಮಂಗಳವಾರಗಳಲ್ಲಿ ಓದಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನವರಾತ್ರಿಯ 9 ದಿನಗಳಲ್ಲಿ ಈ ಕಥೆಯನ್ನು ಓದಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಕಥೆಯನ್ನು ಓದುವಂಥ ಭಗವತಿಯ ಪ್ರೇರಣೆಯಾಗಿದೆ. ಹಾಗಾಗಿ ಈ ಕಥೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಬಂಧುಗಳೇ. ದಯವಿಟ್ಟು ತಾವು ಕೂಡ ಭಕ್ತಿಯಿಂದ ಈ ಕಥೆಯನ್ನು ಕೇಳ್ತೀರಾ ಅಂತ ನಾನು ಆಶಿಸ್ತಾ ನಾನು ಕೂಡ ಭಕ್ತಿಯಿಂದ ಈ ಕಥೆಯನ್ನು ಓದೋದಕ್ಕೆ ಪ್ರಾರಂಭ ಮಾಡ್ತೀನಿ. ಎಲ್ರಿಗೂ ಒಳಿತಾಗಲಿ ಅಂತ ಕೋರ್ಕೊಳ್ತೀನಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. 1ನೆಯ ಅಧ್ಯಾಯ. ಬ್ರಹ್ಮ ವಿಷ್ಣು ರುದ್ರಾದಿಗಳು ದೇವಿಯನ್ನು ಸ್ತುತಿಸಿದ್ದು. ಬ್ರಹ್ಮ ಹರಿ ರುದ್ರಾದಿಗಳು ಪರಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಲದ ದೇವಿಯನ್ನು ಭಜಿಸಿದರು ಏಕಚಿತ್ತದಲ್ಲಿ. ಸುಪ್ರಸಿದ್ಧರಾದಂಥ ಶೌನಿಕರು ಸೂತ ಪುರಾಣಿಕರನ್ನ ಕುರಿತು, ಸ್ವಾಮಿ, ಅತ್ಯಂತ ಪುಣ್ಯಪ್ರದವಾದ ದೇವಿಯ ಕಥೆಯನ್ನು ದಯಮಾಡಿ ಹೇಳ್ರಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅವರ ಪ್ರಾರ್ಥನೆಯನ್ನು ಮನ್ನಿಸಿ ವಿಶ್ವಾಸದಿಂದ ಪಾರ್ವತಿ ದೇವಿಯ ಮಹಿಮೆ ಭೂತಲಕ್ಕೆಲ್ಲ ತಿಳಿಯೋ ಹಾಗೆ ಆನಂದದಿಂದ ದೇವಿಯ ಚರಿತೆಯನ್ನು ಹೇಳ್ತಾರೆ. ಅವರು ಶೌನಿಕರನ್ನ ಕುರಿತು, ಶೌನಿಕರೇ ಕೇಳಿ, ಈ ದೇವಿ ಚರಿತೆಯನ್ನು ಸಾಕ್ಷಾತ್ ಶಿವನೇ ನಂದೀಶನಿಗೆ ಹೇಳಿದ್ದಾನೆ. ಈ ಚರಿತೆ ನಿಮಗೆ ಕೇಳೋದಕ್ಕೆ ಅಮೃತಪಾನವಾಗೋ ಹಾಗೆ ಹೇಳ್ತೀನಿ. ಈ ಚರಿತೆಯನ್ನು ಹೇಳುವವರಿಗೂ ಕೇಳುವವರಿಗೂ ಮುಕ್ತಿ, ಸಂಪತ್ತು, ಸಂತಾನ, ಸೌಖ್ಯಗಳೆಲ್ಲ ದೊರಕತ್ವೆ. ನಿಮಗೆ ಈ ಚರಿತ್ರೆಯನ್ನು ನಾನು ಹೇಳ್ತೀನಿ, ಕೇಳಿ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. ಶಿವನ ನೆಲೆಯಾದ ರಜತಾದ್ರಿ ಶಿವಪುರ ಚಂದ್ರಕಾಂತ ಶಿಲೆಗಳಿಂದಲೂ, ಕಲ್ಲಿನ ಗುಂಡುಗಳಿಂದಲೂ, ಅರೆಬಂಡೆಗಳಿಂದಲೂ, ಆ ತಪ್ಪಲಲ್ಲಿನ ಕೊಳದಲ್ಲಿ ಬಳಸಿದ ಚಿಲುಮೆಗಳಿಂದಲೂ, ತೃಣಗಳಿಂದಲೂ, ಕೆಸರು ಕಲ್ಲು ಚಪ್ಪಡಿಗಳಿಂದಲೂ ಶೋಭಿಸ್ತಾ ಇತ್ತು. ಆ ಶಿವಪುರದ ಸೌಂದರ್ಯವನ್ನು ಏನಂತ ಹೇಳಿ? ಕಾಡಾನೆ, ಕಾಡು ಕೋಣ, ಕಾಡು ಹಸುಗಳ ಸಮೂಹದಿಂದಲೂ, ಜ್ಞಾನಿಗಳ ಆಶ್ರಮದಿಂದಲೂ, ಬ್ರಹ್ಮನನ್ನ ಕುರಿತು ಧ್ಯಾನ ಮಾಡುವಂತಹ ಋಷಿ ಸಮೂಹಗಳಿಂದಲೂ, ಸ್ನಾನ ಮಾಡುವ, ಮೌನದಲ್ಲಿರುವ, ಜಪ ಮಾಡ್ತಾ ಇರುವಂತಹ ಜ್ಞಾನಿಗಳಿಂದಲೂ ಕೂಡಿ ಆ ರಜತಾದ್ರಿ ಥಳಥಳನೆ ಹೊಳಿತಾ ಇತ್ತು. ಅಲ್ಲದೆ ಬೆಕ್ಕು, ಇಲಿ, ಸಾರಂಗ, ಮುಂಗುಸಿ, ಸರ್ಪ, ಉಡುಗ, ನರಿ, ಮೊಲ, ತೋಳುಗಳಾದ ಎಲ್ಲ ಪ್ರಾಣಿಗಳು ಆಟ ಆಡ್ತಾ ಇದ್ವು. ಸಿಂಹ, ಶರಭ, ಹುಲಿಗಳೇ ಮೊದಲಾದಂಥ ಮೃಗಗಳು ಸೊಕ್ಕಿನಿಂದ ಅಲ್ಲಿ ಓಡಾಡ್ತಾ ಇದ್ದು ಈ ರಜತಾದ್ರಿ ಸುಂದರವಾಗಿ ಕಾಣ್ತಾ ಇತ್ತು. ತಾಳೆ, ತೆಂಗು, ಬೆಳವಲ ಹಣ್ಣಿನ ಮರ, ಹಲಸಿನ ಮರ, ನಲ್ಲಿ ಮರ, ಖರ್ಜೂರ, ನಿಂಬೆ, ತಮಾಲ, ಮಾದಲ, ಜಂಬು, ಜಂಬೀರ ಹೀಗೆ ಎಲ್ಲ ಫಲವೃಕ್ಷಗಳಿಂದಲೂ ಕೂಡಿ, ಮಾವಿನ ಹಣ್ಣುಗಳಿಂದ ತುಂಬಿದ ಮಾವಿನ ಮರಗಳಿಂದಲೂ, ರಸಬಾಳೆಗಳಿಂದ ಕೂಡಿದಂತಹ ಆಕಾಶದವರೆಗೆ ಬೆಳೆದಿದ್ದಂತಹ ಬಾಳೆ ತೋಪುಗಳಿಂದಲೂ ಆ ರಜತಾದ್ರಿ ಸುಂದರಪೂರ್ಣವಾಗಿ ಕಂಗೊಳಿಸ್ತಾ ಇತ್ತು. ಅಲ್ಲಿ ಕೋತಿಗಳು ಮರದಿಂದ ಮರಕ್ಕೆ ಹಾರ್ತಾ ಹಲಕಿರಿತಾ ಇದ್ವು. ಸಿಂಗಳಿಕೆಗಳು ವೇಗವಾಗಿ ಕುಪ್ಪಳಿಸ್ತಾ ಇದ್ವು. ಕೋಗಿಲೆಗಳ ಇಂಪಾದ ಸ್ವರ ಕೇಳಿ ಬರ್ತಾ ಇತ್ತು. ಹಾರಾಡ್ತಾ ಇದ್ದಂತಹ, ಕೂಗಾಡ್ತಿದ್ದಂತಹ ಗಿಳಿಗಳು, ಪಕ್ಷಿಗಳ ಆಟಗಳಿಂದ, ನವಿಲಾಟಗಳಿಂದ, ನಾನಾ ರೀತಿಯ ಶೃಂಗಾರಗಳಿಂದ ಆ ರಜತಾದ್ರಿ ಶೋಭಾಯಮಾನವಾಗಿ ಕಾಣ್ತಾ ಇತ್ತು. ಈ ರಜತಾದ್ರಿಯಲ್ಲಿ ಮೃಗಗಳು ವೈರತ್ವವನ್ನು ಮರೆತು ಸ್ನೇಹದಿಂದ ಜೀವನ ಮಾಡ್ತಾ ಇದ್ವು. ಹುಲಿಯ ಹಿಂಡಿನಲ್ಲಿ ಹಸು ಇತ್ತು, ಬೆಕ್ಕಿನ ಮೇಲೆ ಇಲಿ ಓಡಾಡ್ತಾ ಇತ್ತು, ಮುಂಗುಸಿ ಸರ್ಪ ಜೊತೆ ವಾಸ ಮಾಡ್ತಾ ಇತ್ತು. ಹೀಗೆ ಸ್ನೇಹನೇ ಎಲ್ಲ ಕಡೆ ಅಲ್ಲಿ ಹರಡಿತ್ತು. ಹುಡುಕಿದ್ರೂ ಕೂಡ ಶತ್ರುತ್ವ ಅಲ್ಲಿ ಕಾಣ್ತಾನೆ ಇರಲಿಲ್ಲ. 1,000 ಗಾವುದದ ಪ್ರದೇಶದ ಕಂದಕಗಳು, 3 ಕೊತ್ತಲಗಳು, ಅದರ ಅಗಲ 100 ಯೋಜನ ಇದ್ದು, ಮುಂದೆ ಹೊರಗೆ 15,000, ಒಂದು ಬಳಸು 7,000 ಆಗಿದ್ದು ಆ ಸೌಂದರ್ಯವನ್ನ ಏನಂತ ಹೇಳೋದು? ರಜತಾದ್ರಿ ಅತ್ಯಂತ ಸುಂದರವಾಗಿ ಮೆರೀತಾ ಇತ್ತು. ಕೋಟೆ 10,00,000 ಗಾವುದ, ಪೇಟೆ 10,00,000ದವರೆಗೂ, ಒಳಕೋಟೆ 5 ಲಕ್ಷ, 1.5 ಲಕ್ಷ ಸಜ್ಜೆ ಇತ್ತು, 1/2 ಲಕ್ಷ ಇದ್ದಂಥ ಗೃಹಗಳಿದ್ವು. ಹುಲಿಮುಖದಂಥ ವಿಸ್ತಾರವಾದ ಯೋಜನದಷ್ಟು ವಿಶಾಲವಾಗಿತ್ತು. ಕೋಟೆ 3 ಯೋಜನ ಇತ್ತು. ತೆನೆ ಅದರ 5 ಯೋಜನದಷ್ಟು
ಇತ್ತು. ನವರತ್ನ ಖಚಿತವಾದಂತಹ ಕಟ್ಟಣೆಗಳಿಂದಲೂ ಹೊಳೆಯುವಂಥ ಮುತ್ತಿನ ಸೂಸಕಗಳಿಂದಲೂ ಆ ರಜತಾದ್ರಿ ಥಳಥಳಿಸಿ ಹೊಳಿತಾ ಇತ್ತು. ಅದರಲ್ಲಿ 100 ಪೇಟೆಗಳು, 100 300 ಯೋಜನದ ದೊಡ್ಡ ಪೇಟೆಗಳು ಇದ್ದು, ಎಡಬಲಗಳಲ್ಲಿ ಸಾಲಾಗಿ ಅಸಂಖ್ಯಾತ ಮನೆಗಳಿದ್ದು, ಅದನ್ನು ವರ್ಣಿಸೋದಕ್ಕೆ ಯಾರಿಂದಲೂ ಸಾಧ್ಯವಾಗದೆ ಪುಣ್ಯವಂತ್ರಿ ಶಿವಪುರವನ್ನು ಸೇರೋ ಹಾಗೆ ಆ ಕೈಲಾಸ ಕಾಣಿಸ್ತಾ ಇತ್ತು. ಇಲ್ಲಿ ಮನೆಗಳಲ್ಲೂ ಐರಾವತ ಇತ್ತು. ಮನೆಗಳಲ್ಲೂ ಉಚ್ಚೈಷ್ಣವಗಳಿದ್ವು. ಮನೆಗಳಲ್ಲೆಲ್ಲ ವಜ್ರಾಯುಧಗಳಿದ್ವು. ಹಾಗೆ ಮನೆಗಳಲ್ಲಿ ಚಿಂತಾಮಣಿ, ಕಲ್ಪವೃಕ್ಷಗಳಿದ್ವು. ಮುತ್ತುಗಳ ತೋರಣಗಳಿಂದ ಆ ಮನೆಗಳು ಅಲಂಕೃತವಾಗಿದ್ವು. ಅಲ್ಲಿ ಮನೆಗಳಲ್ಲಿ ಕಾರಂಜಿ ಬಾವಿಗಳಿದ್ವು. ಮತ್ತೆ ಉಪವನಗಳು, ಕೊಳಗಳು, ಕಮಲವನಗಳು, ತುಂಬೆಗಳು, ಜಾತಕ ಪಕ್ಷಿಗಳು, ಸುಂದರವಾಗಿ ಶಬ್ದ ಮಾಡುವಂತಹ ಹಂಸಗಳು ಇದ್ದು, ಅನೇಕ ಸುಂದರವಾದ ಮರಗಳಿದ್ವು. ಪಚ್ಚೆ ಜಗುಲಿಗಳು, ವಜ್ರವನ್ನೇ ಕೊರೆದು ಮಾಡಿದಂಥ ಕಂಬಗಳು, ಪುಷ್ಯರಾಗದಿಂದ ಆದಂತಹ ತೊಲೆಗಳು, ಗೋಮೇಧಿಕದ ಕಂಬದ ಶಿಖರಗಳು, ವೈಡೂರ್ಯದಿಂದ ಮಾಡಿದಂತಹ ಚಿಲಕಗಳು, ಪಚ್ಚೆ ಚೌಕಟ್ಟುಗಳು ಇದ್ದು, ಇಂಥ ಗೃಹಗಳಿಂದ ಆ ರಜತಾದ್ರಿ ಶೋಭಾಯಮಾನವಾಗಿ ಕಾಣಿಸ್ತಾ ಇತ್ತು. ಕುಂಕುಮದ ಸಾರಣಿ, ಕಿಗ್ಗರ್ಣಿ, ಜವ್ವಾಜಿ, ಕಸ್ತೂರಿ, ಪನ್ನೀರು, ಚಿನ್ನದ ಡಾಬುಗಳು ಇವೆಲ್ಲದರಿಂದ ಕೂಡಿ ಅಲ್ಲಿಯ ಜನರು ಪುಣ್ಯ ಪದಕ್ಕೆ ಅರ್ಹರಾಗಿ ಶಿವನ ಉದಾರ ಮೂರ್ತಿಯನ್ನು ನೆನೆತಾ ಆನಂದದಿಂದ ಪುಳಕಿತರಾಗಿದ್ರು. ಸಾಲಾಗಿರುವಂತಹ ಗೋಪುರ, ಮನೆ, ಅಂಗಡಿಗಳಿಂದ, ಕುದುರೆ, ಆನೆ, ರಥ, ಪಲ್ಲಕ್ಕಿಗಳಲ್ಲಿ ಬರ್ತಕ್ಕಂಥ ದೊರೆಗಳಿಂದ, ಆ ಪುರದ ಪ್ರಜೆಗಳಿಂದಲೂ ಕೂಡಿ ಆ ಕೈಲಾಸಪುರ ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು. ಶಿವನ ದರ್ಶನವನ್ನ ಮಾಡಿಕೊಂಡು ಹೋಗುವವರ, ದರ್ಶನಕ್ಕಾಗಿ ಹೋಗ್ತಾ ಇರುವಂತಹವರ ಗುಂಪುಗಳು ಪರಸ್ಪರ ತಗಲೋದ್ರಿಂದ ಕೆಳಗೆ ಚೆಲ್ಲಾಡಿದಂತಹ ರತ್ನಗಳ ಪ್ರಭೆ ಕೋಟಿ ಸೂರ್ಯನ ಪ್ರಭೆಯ ಹಾಗೆ ಕಾಣಿಸ್ತಾ ಇತ್ತು. ನವರತ್ನಗಳ ಕಾಂತಿಯಿಂದ ಕೂಡಿದಂತಹ ಶಿವನ ಸಜ್ಜೆ ಕೋಟಿ ಸೂರ್ಯ ಪ್ರಕಾಶದಿಂದ ಪ್ರಕಾಶಪೂರ್ಣವಾಗಿತ್ತು. ಅವನ ಸಭೆ 11,000 ಯೋಜನದಷ್ಟು ವಿಶಾಲವಾಗಿತ್ತು. ದ್ವಾರದ ಎಡಬಲಗಳಲ್ಲಿ ದ್ವಾರಪಾಲಕರಿದ್ರು. ಕೈಗಳಲ್ಲಿ ಖಡ್ಗ, ಹಲಗೆ, ಗದೆಗಳನ್ನ ಹಿಡಿದು ಸಿಂಹದ ಹಾಗೆ ಕೆಂಪಾದ ಕಣ್ಣುಗಳಿಂದಲೂ, ಮೀರಿದ ಮೀಸೆಗಳಿಂದಲೂ, ವೀರ ಜಡೆಗಳಿಂದಲೂ, ವಿಭೂತಿ ಬಳಿದಂತಹ ದೇಹಗಳಿಂದಲೂ ಕೂಡಿದಂತಹ ಘೋರ ರೂಪಿನ ಮತ್ತು ಶಿವನಿಗೂ ಸಮಾನವಾದಂತಹ ಮಹಾತ್ಮರು ದಂಡಗಳನ್ನ ಹಿಡ್ಕೊಂಡು ನಿಂತಿದ್ರು. ಶಿವ ವಟಮೂಲದಲ್ಲಿ ಕೂತ್ಕೊಂಡಿದ್ದ. ಗರುಡ, ಕಿನ್ನರ, ಸಿದ್ಧರು, ವಿದ್ಯಾಧರರು, ಗುಹ್ಯಕರು, ಯಕ್ಷರು, ಗಂಧರ್ವರು, ಕಿಂಪುರುಷರು, ಹರಗಣ, ವೀರಗಣ, ಮಹಾಭೂತದ ಗಣ, ಪ್ರಮತರು, ದೇವತೆಗಳು, ನಿಶಾಚರರು, ಹೀಗೆ ಎಲ್ಲರೂ ಕುಳಿತಿದ್ರು ಆ ಸಭೆಯಲ್ಲಿ. ಆ ಸಭೆ ಅತ್ಯಂತ ಅಮೋಘವಾಗಿತ್ತು. ವೀರಭದ್ರ, ವಿನಾಯಕ, ವೀರ ಷಣ್ಮುಖ ಮುಂದೆ ಕೂತ್ಕೊಂಡಿದ್ರು. ನಾರದರು ಮತ್ತು ತುಂಬೂರರು ಗಾನ ಮಾಡ್ತಾ ಇದ್ರು. 3 ಕಾಲಿನ ಭೃಂಗಿ ನಾಟ್ಯದ ನಾಟಕನಾಗಿದ್ದ. ವೃಷಭ ಮದ್ದಲೆಯನ್ನ ಬಾರಿಸ್ತಾ ಇದ್ದ. ಶ್ರುತಿ, ಸ್ಮೃತಿ, ಪುರಾಣಾದಿಗಳು ಶಿವನ ಮಹಿಮೆಯನ್ನ ಹೊಗಳ್ತಾ ಇದ್ರು. ಶಿವನ ಸಾಮೀಪ್ಯವನ್ನ ಪಡೆದಂತಹ ಪುಣ್ಯವಂತರು ಕೈ ಮುಗಿದು ತೇಜೋವಂತರಾಗಿ ಶೋಭಾಯಮಾನವಾಗಿ ಕಾಣ್ತಾ ಇದ್ರು. ಆ ಸಭೆಯಲ್ಲಿ ಶಿವರೂಪಿನಂತೆಯೇ ರೂಪವುಳ್ಳವರು, 5 ಮುಖಗಳುಳ್ಳವರು, 10 ಭುಜಗಳುಳ್ಳವರು, ಶೂಲ, ಡಮರುಗ, ಚಂದ್ರಹಾಸಗಳಿಂದ ಕೂಡಿದವರು ಕೂಡ ಇದ್ರು. ಅವರಿಗೆ ಕಪ್ಪು ಕರುಡು ಮತ್ತು ಪಾರ್ವತಿ ಈ 2 ಚಿಹ್ನೆಗಳು ಮಾತ್ರ ಇರಲಿಲ್ಲ ಅಂತಾನೆ ಶಿವನನ್ನ ಅವರಿಂದ ಬೇರ್ಪಡಿಸಬಹುದಾಗಿತ್ತು. ಹೀಗಿರುವಾಗ ನಿತ್ಯ ಮಂಗಳೆಯಾದ ಗೌರಿ ಶಿವನಿಗೆ ಆರತಿಯನ್ನು ಬೆಳಗಿ, ಶಿವ, ಜಯ ಜಯ ಶಿವ, ಪರಮಶ್ರೇಷ್ಠನೇ, ಸತ್ಯನೇ, ಸನಾತನೇ, ವಿಶ್ವದ ಒಡೆಯನೇ, ಸಕಲ ಬ್ರಹ್ಮನೇ ಜಯವಾಗಲಿ ಅಂತ ಹಾರೈಸಿ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ವಿಘ್ನೇಶ್ವರನೇ ಮೊದಲಾದ ಪುತ್ರರನ್ನ ಎತ್ತಿ ಮುದ್ದಾಡಿ ಆನಂದದಿಂದ ಆ ಪರಮ ಮಂಗಳ ಮೂರ್ತಿಯನ್ನು ನೋಡಿ ಪುಳಕಿತಳಾಗಿ ಹೋದಳು. ಆಗ ಶಿವ ಹರ್ಷದಿಂದ ನಗ್ನಗ್ತಾ ಪಾರ್ವತಿಯನ್ನು ತನ್ನ ಎಡದ ತೊಡೆಯ ಮೇಲೆ ಕೂರಿಸ್ಕೊಳ್ತಾರೆ. ಪುಷ್ಪವೃಷ್ಟಿ ಆಯಿತು. ಆಗ ದುಂದುಬಿ ಮೊಳತು, ಕಹಳೆ ಮೊರೆಯಿತು, ಬ್ರಹ್ಮಾಂಡವೇ ಆನಂದಮಯವಾಗಿ ಹೋಯಿತು. ಮಹೇಶ್ವರನಿಗೆ ಕೋಟಿ ಕೋಟಿ ಸಂಖ್ಯೆಗಳಲ್ಲಿ ಚಾಮರ ಸೇವೆಯಾಯಿತು. ಈ ಸಭೆ ಹಲವಾರು ರತ್ನಗಳ ಕಾಂತಿಯಿಂದ ಬೆಳಗಿತು. ಆಯುಧ, ಕಿರೀಟ, ಬಹು ಶೌರ್ಯದ ತೇಜಸ್ಸು ಈ ಪ್ರಕಾಶಗಳಿಂದ ಕೂಡಿ ಕೋಟಿ ಸೂರ್ಯ ಪ್ರಕಾಶದ ಹಾಗೆ ಆಗೋದಕ್ಕೆ ಕಾರಣವಾಯಿತು. ಭೃಂಗೀಶ ಮೃದಂಗಕ್ಕೆ ಸರಿಯಾಗಿ ಕಾಲು ಹಾಕ್ತಾ ಕುಣಿತಾ ಇದ್ದ. ಹೀಗೆ ಶಿವನ ಸಭೆ ಅತ್ಯಂತ ಸಂಭ್ರಮವಾಗಿ ಇರ್ತಿತ್ತು. ಹೀಗಿರುವಾಗ ಒಂದಿನ ನಂದಿಕೇಶ್ವರ ಮದ್ದಳೆಯನ್ನು ಕೆಳಗಿಳಿಸಿ ಬಾಲಚಂದ್ರನನ್ನ ಶಿರದಲ್ಲಿ ಧರಿಸಿ ಆನಂದವಾಗಿ ಕುಳಿದಿರುವಂತಹ ಮಹಾಶಿವನಿಗೆ ಎದುರಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾನೆ. ಶಿವ ಅವನನ್ನು ನೋಡಿ ಆನಂದದಿಂದ ನಗ್ತಾ, ನಂದೀಶ್ವರನೇ, ಏನಪ್ಪ ನಿನ್ಗೇನು ಬೇಕು? ನಿನ್ನ ಮನಸ್ಸಿನಲ್ಲಿ ಏನೋ ಕೋರಿಕೆ ಇದೆ, ಏನು ಬೇಕು ಹೇಳು, ನಾನು ಅದನ್ನು ಪೂರೈಸ್ತೀನಿ ಅಂತ ಹೇಳಿ ಅವನನ್ನು ಎತ್ಕೊಳ್ತಾನೆ. ಆಗ ಆ ಜ್ಞಾನಮೂರ್ತಿಯಾದ ನಂದೀಶ್ವರ ಮನಸ್ಸಿನಲ್ಲಿಯೇ ಶಿವನನ್ನು ಅತ್ಯಂತ ಭಯಭಕ್ತಿಗಳಿಂದ ಧ್ಯಾನ ಮಾಡಿ, ದಯಾಮಯನೇ,
ಈ ಕಿವಿಗಳಿಂದ ದೇವಿಯ ಮಹಾತ್ಮೆಯನ್ನು ಕೇಳಬೇಕು ಅಂತ ಆಸೆ ಆಗಿದೆ. ಆ ಮಹಾತ್ಮೆಯನ್ನು ಹೇಳಿ ನನ್ನನ್ನು ಉದ್ಧಾರ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾನೆ. ಅದಕ್ಕೆ ಶಿವನಕ್ಕೂ ಅವನ ಮೇಲೆ ದಯೆ ತೋರಿ ಎಲ್ಲರೂ ಕೇಳೋ ಹಾಗೆ ಶ್ರುತಿ ಸಾರವನ್ನ ಹೇಳ ಶುರು ಮಾಡ್ತಾನೆ ಹೇಳೋದಕ್ಕೆ. ಋಷಭನೇ ಕೇಳು, ಅಗ್ನಿಯೊಳಗೆ ಉರಿ ಹೊಗೆಯನ್ನು ಹರಡೋ ಹಾಗೆ ಬ್ರಹ್ಮದಲ್ಲಿ ಚಿಚ್ಚಕ್ತಿ ಮಾಯೆಗಳೆರಡು ಹುಟ್ಟುದು. ಭಯಂಕರವಾದ ಹೊಗೆಯೇ ಮಾಯೆ, ಉರಿನೇ ಅತ್ಯಂತ ಅನುಪಮವೂ ಅದ್ಭುತವಾದಂಥ ಚಿಚ್ಚಕ್ತಿ. ಇವೆರಡು ಅನಾದಿಯಿಂದಲೂ ಈ ಬ್ರಹ್ಮಾಂಡದಲ್ಲಿ ಶೋಭಿಸ್ತಾ ಇವೆ. ಈ ಮಾಯೆ ಎಂಬುದು ಅಸಮಾನವಾದ ಮೂಲ ವಿದ್ಯೆ, ಮೂಲ ಉಪಾಧಿ ಹಾಗೂ ಮೂಲ ಮಾಯೆ. ಹಾಗೆಯೇ ಅನುಪಮವಾದ ಚಿಚ್ಚಕ್ತಿಗೆ ಚೈತನ್ಯ ಅಂತ ಕೂಡ ಹೇಳ್ತಾರೆ. ಮುಸುಕಿರುವಂತಹ ವಿದ್ಯೆ ಮಲಿನವಾದದ್ದು ಕಣಪ್ಪ, ಇದು ನಿಜ. ಮಾಯೆಯೇ ವಿದ್ಯೆ ಅವಿದ್ಯೆ ಅಂತ ಎರಡಾಯಿತು. ಬಿಳಿಯ ಹೊಗೆ ವಿಂಗಡವಾಗಿ ವಿದ್ಯೆ ಆಯಿತು, ಆ ಕರಿಯ ಹೊಗೆ ಅವಿದ್ಯೆ ಆಗಿ ಇವೆರಡರಲ್ಲೂ ಜೀವ ಮತ್ತು ಈಶ್ವರರು ತೋರಿ ಬರ್ತಾ ಇದ್ದಾರೆ ಕಣಪ್ಪ. ನೋಡು, ಅಗ್ನಿಯಲ್ಲಿ ಹುಟ್ಟಿದಂಥ ಉರಿ ಅಗ್ನಿಯ ಅಂಶವಾಗಿ ಮತ್ತೆ ಅಗ್ನಿ ಆಗುತ್ತೆ, ಆದರೆ ಹೊಗೆ ಮಾತ್ರ ಅಗ್ನಿಯ ಅಂಶವಲ್ಲ. ಹಾಗೆ ಸುಂದರವಾದ ಚಿಚ್ಚಕ್ತಿ ಸುಗುಣ ಬ್ರಹ್ಮವು, ಮಾಯೆ ದೃಶ್ಯ ಬ್ರಹ್ಮವಾಗಿಯೂ ಇದೆ. ವಿದ್ಯೆ ಎಂಬಂಥ ಉಪಾಧಿಯು ಬ್ರಹ್ಮಕ್ಕೆ ಎದುರಾಗಿ ಚಿಚ್ಚಕ್ತಿ ಹೊಳೆದಾಗ ಗಾಢಾಂಧಕಾರದಲ್ಲಿ ಬದ್ಧ ಜೀವಿಗಳಾಗ್ತಾರೆ. ಈಶ್ವರರು ಯಾರಪ್ಪ ಅಂದರೆ ಜಗವೇ ಶರೀರವಾಗಿರುವಂತಹ, ಜಗದ ತುಂಬ ಕಾಣುವಂತಹ ರೂಪ, ತಲೆ, ಹೆಸರು, ಕಾಲುಗಳು, ಮೇರು ಪರ್ವತ, ಸಾಗರ, ನದಿ ಮುಂತಾದವುಗಳನ್ನೆಲ್ಲ ತನ್ನಲ್ಲಿ ಇರಿಸ್ಕೊಂಡಿರುವಂತಹ ವಿರಾಟ ರೂಪನೇ ಆ ಈಶ್ವರ. ಅಲ್ಲದೆ ಸತ್ವ, ರಾಜಸ, ತಾಮಸ ಅನ್ನುವು ಪಾರ್ವತಿ, ಲಕ್ಷ್ಮಿ, ಭಾರತಿ ಎಂಬುವರು ಕೂಡ ಈಶ್ವರರೇ. ಸತ್ಯ, ಶಮೆ, ದಯೆ, ಶಾಂತಿ, ಅಣಿಮಾದಿಗಳ ಸಿದ್ಧಿ, ಶ್ರುತಿಯೇ ಮೊದಲಾದಂತಹ 6 ಮತಗಳು ವಿದ್ಯೆ ಅಂತ ಅನಿಸ್ಕೊಂಡ್ವು. ವಿಶ್ವರೂಪವಾಗಿರುವಂತಹ ವಿರಾಟವೇ ಶಾಶ್ವತವಾದದ್ದು. ಆ ದೇವಿ ವಿಗ್ರಹ ವಿಶ್ವದ ಅನಂತಗಳನ್ನು ಧರಿಸಿ ಸ್ವರಾಟ ಅಂತ ಅನ್ಸ್ಕೊಂಡಿದೆ. ಅದೇ ವಿಶ್ವವನ್ನು ಧರಿಸಿರುವಂಥದ್ದು. ಈ ಸ್ವರಾಟ ಶಾಶ್ವತವಾದದ್ದು ಕಣಪ್ಪ. ಅದೇ ಮೂಲ ಪ್ರಕೃತಿ. ಪ್ರಕಾಶಮಾನವಾದ ಚಿಚ್ಚಕ್ತಿಯೇ ಚೈತನ್ಯ ಅಂತ ಅನ್ಸ್ಕೊಳ್ಳುತ್ತೆ. ಪ್ರಕಾಶಮಾನವಾದ ಆ ಚೈತನ್ಯವೇ ವಾಸ್ತವದಲ್ಲಿ ಚಿದ್ಬಯಲು ಅಂತ ಅನ್ಸ್ಕೊಂಡು ಆ ಬಯಲೇ ಶ್ರೇಷ್ಠಳಾದಂತಹ ರಾಜರಾಜೇಶ್ವರಿ ಅನ್ನುವ ಪರಬ್ರಹ್ಮವೆನಿಸ್ಕೊಂಡು ಆದಿ ಅಂತ್ಯಗಳೇ ಇಲ್ಲದಂತಹ ಅಜಾಂಡಗಳಲ್ಲಿ ನಿರ್ಲೇಪವಾಗಿ ಥಳಥಳನೆ ಹೊಳಿತಾ ಇದೆ. ಆ ರಾಜರಾಜೇಶ್ವರಿಯೇ ಮಹಾವಿದ್ಯೆ. ಆ ರಾಜರಾಜೇಶ್ವರಿಯೇ ನಿಜ ಬ್ರಹ್ಮ, ನಿಜ ವಸ್ತು. ಸರ್ವಕ್ಕೂ ಸರ್ವಲೋಕಗಳಿಗೂ ಹರಿಹರ ಎಲ್ಲರಿಗೂ ರಾಜರಾಗಿ ಆಕೆ ರಾಜರಾಜೇಶ್ವರಿ ಅಂತ ಅನಿಸ್ಕೊಂಡು. ಈಗ ನಿನಗೆ ತ್ರಿಮೂರ್ತಿಗಳ ತಪಸ್ಸನ್ನ, ಆ ತ್ರಿಗುಣರಿಗೆ ದೇವಿ ವರವನ್ನ ಇತ್ತುದನ್ನ, ಮಧುಕೈಟಬರನ್ನ ವಧೆ ಮಾಡಿದ ವಿಷಯವನ್ನ, ಮಹಿಷಾಸುರನ ವಧೆಯನ್ನ, ಶುಂಭ ನಿಶುಂಭರು ನಾಶವಾಗಿದ್ದನ್ನ, ನಾರಾಯಣಿಯು ಜೀವನ್ಮುಕ್ತಿಯೂ ಆದವಳು, ಹಾಗೆ ಆ ದೇವಿಯ ಮಹಾತ್ಮೆಯನ್ನ ನಿನಗೆ ನಾನು ಹೇಳ್ತೀನಿ ಕೇಳು. ಈಕೆ 100 ಕೋಟಿ ಯೋಜನದ ಅಳತೆಯಲ್ಲಿ ಬ್ರಹ್ಮಾಂಡವನ್ನ, ಅನಂತವನ, ಈ ಅಜಾಂಡವನ್ನ ಸೃಷ್ಟಿ ಮಾಡಿದ್ಲು. ಆಮೇಲೆ ಹೊತ್ತು ಕಳೆಯೋದಕ್ಕೆ ತ್ರಿಗುಣಗಳಿಂದ ನಮ್ಮನ್ನ ಸೃಷ್ಟಿ ಮಾಡಿ ಜೋಗುಳ ಹಾಡಿ ಬೆಳೆಸಿದ್ಲು. ಆ ತ್ರಿಗುಣಗಳಿಂದಾದಂತಹ ಬ್ರಹ್ಮ, ಹರಿ, ರುದ್ರಾದಿಗಳಿಂದ ನಮ್ಮನ್ನ ಆ ತಾಯಿ ಮರ್ತ್ಯಕ್ಕೆ ತಂದಿಳಿಸಿ ತನ್ನ ರೂಪವನ್ನು ನಮಗೆ ತೋರದೆಯ ಮಾಯವಾಗ್ಬಿಟ್ಲು. ನಾವು ತಾಯಿಯನ್ನು ಕಳೆದುಕೊಂಡು ಅನಾಥರಾಗಿ ಬ್ರಹ್ಮಾಂಡವೆಲ್ಲ ಅಲ್ದ್ಬಿಟ್ವಿ. ಹೀಗೆ ನೆಲೆ ಇಲ್ಲದೆ ಬಹಳ ಕಾಲ ತೊಳಲಿ ಬಳಲಿದಾಗ, ಎಲೆ ಪರಮಪುರುಷರೇ, ನಿಮಗೆ ದೇವಿ ಹೇಗೆ ತಾನೇ ಪ್ರತ್ಯಕ್ಷಳಾಗ್ತಾಳೆ? ಆಕೆಯನ್ನು ತಪಸ್ಸು ಮಾಡಿ ಒಲಿಸ್ಕೊಂಡ್ರೆ ಪ್ರತ್ಯಕ್ಷಳಾಗ್ತಾಳೆ, ಇಲ್ಲದಿದ್ದರೆ ಸಾಧ್ಯವಿಲ್ಲ ಅಂತ ಆಕಾಶವಾಣಿ ಆಯಿತು. ಆ ಆಕಾಶವಾಣಿಯನ್ನು ಕೇಳಿದ ತಕ್ಷಣ ನಾವು ಮೇಲ್ಗಡೆ ನೋಡಿದ್ವಿ. ಮತ್ತೆ ಆಕಾಶವಾಣಿ ತಪಸ್ಸು ಮಾಡಿ ಅಂತ ಹೇಳ್ತು. ನಾವು ಏನೂ ತಿಳಿದೆ ದೇವಿನ ಭಜಿಸುವ ರೀತಿ ನೀತಿಗಳನ್ನ ನಮಗೆ ಯಾರು ಹೇಳ್ಕೊಡ್ತಾರೆ ಅಂತ ಕೇಳಿದ್ವಿ. ಅದಕ್ಕೆ ಆಕಾಶವಾಣಿ ಹೇಳ್ತು, ಪದ್ಮಾಸನವನ್ನ ಹಾಕಿ ಕುಳಿತುಕೊಂಡು ಜಗದೇವಿಯನ್ನ ಭಜಿಸಿ, ಅದಕ್ಕೆ ಬಾಹ್ಯ ಇಂದ್ರಿಯಗಳನ್ನ, ಇತರ ಗಮನಗಳನ್ನು ತೊರೆದು ಆತ್ಮವನ್ನು ದೃಢವಾಗಿಟ್ಟುಕೊಂಡು ವಾಯುವನ್ನು ಹಿಡಿದು ಆಕೆ ಪ್ರತ್ಯಕ್ಷಳಾಗುವವರೆಗೂ ಆ ಮಹಾತಾಯಿಯನ್ನು ಧ್ಯಾನ ಮಾಡಿ, ದೇವಿ ಅತ್ಯಂತ ಪವಿತ್ರವೂ ಪೂಜ್ಯವೂ ಸೌಂದರ್ಯಪೂರ್ಣವೂ ಹೊಳೆಯುವಂತಹ ಕಿರೀಟ, ಕುಂಡಲ, ಅರ್ಧಚಂದ್ರಾಕಾರ ಪೂರ್ಣ ಹಣೆಗಣ್ಣುಗಳಿಂದ ಕೂಡಿದಂತಹ, ಮೂಗುತಿಯ ಪ್ರಕಾಶದಿಂದ ಪೂರ್ಣವಾದಂತಹ, ಕಾಡಿಗೆಯಿಂದ ಸುಂದರವಾದ ಕಣ್ಣುಗಳಿಂದ ಕೂಡಿದಂತಹ, ನುಣುಪಾದ ಕಪೋಲ ಕಂಠಗಳಿಂದ ಶೋಭಿತಳಾದಂತಹ, ಗುಣರಹಿತಳು ಪರಬ್ರಹ್ಮ ಸ್ವರೂಪಿಣಿಯೂ ಆದಂತಹ ಆ ದೇವಿಯ ರೂಪವನ್ನ ನೆನೆದಿ. ಮುತ್ತಿನ ಹಾರ, ಪದಕ, ತೋರು ಮುತ್ತಿನ ಕಂಠಮಾಲೆ, 3 ರೇಖೆಯ ತ್ರಿವಳಿಗಳು, ಪುಂಕಿಗಳು, ಕಂಕಚಿ, ಕಡಗ, ಮುದ್ರಿಕ, ತೋಳಿನ ತಾಯಿತಗಳಿಂದ ಶೋಭಾಯಮಾನಳಾಗಿರುವಂತಹ, ಪರಬ್ರಹ್ಮ ಸ್ವರೂಪಳಾಗಿರುವಂತಹ
ಆ ದೇವಿಯನ್ನ ಧ್ಯಾನ ಮಾಡಿ ನಡುವಿನಲ್ಲಿ ವಡ್ಯಾಣವನ್ನ, ಬಂಗಾರದ ಆಭರಣಗಳನ್ನ, ಕಾಲಂದಿಗೆ, ಗೆಜ್ಜೆ, ಅಲಂಕೃತವಾದ ಕೇಶ, ಚೌರಿ, ಈ ಎಲ್ಲದರಿಂದ ಕೂಡಿದಂತಹ ಮುತ್ತಿನ ಕುಪ್ಪಸವನ್ನ ತೊಟ್ಟು ಶೋಭಿಸುತ್ತಿರುವಂತಹ, ಮಾತುಗಳಿಂದ ವರ್ಣಿಸಲಿಕ್ಕೂ ಅಸಾಧ್ಯವಾದಂತಹ ಪರಬ್ರಹ್ಮಳಾದಂತಹ ದೇವಿಯನ್ನ ಧ್ಯಾನ ಮಾಡಿ ಹಣೆಯಲ್ಲಿ ಇಟ್ಟುಕೊಂಡಿರುವಂತಹ ಕುಂಕುಮ, ಕಸ್ತೂರಿ ತಿಲಕ, ಕೈಗಳಲ್ಲಿ ಲೇಪಿತವಾದ ಅರಿಶಿಣದ ಕಾಂತಿ, ಅತ್ಯಂತ ಸುವಾಸನಾಯುಕ್ತವಾದ ಗಂಧಮಾಲೆಯನ್ನು ಧರಿಸಿರುವಂತಹ, ರಕ್ತಾಂಗಿ ಅನಿಸಿಕೊಂಡಿರುವಂತಹ ಮೂಲ ಪರಬ್ರಹ್ಮ ಸ್ವರೂಪಿಣಿಯಾದ ದೇವಿಯನ್ನ ನೆನೆಯಿರಿ. 18 ತೋಳುಗಳಿಂದಲೂ ಕೂಡಿ ಖಡ್ಗ, ಕಟಾರಿ, ಕುಂತ, ದಂಡ, ಚಕ್ರ, ಗದೆ, ಶೂಲ, ಬಾಣ, ಕಲಿಪಾಶ, ಮುಸಲ, ಹರಿಗೆ, ದೇವಿಡಿ, ಬಿಲ್ಲು, ಮುಸಂಡಿ ಇವುಗಳನ್ನ ಧರಿಸಿರುವಂತಹ ಕಾಲಹಾರ ಪರಬ್ರಹ್ಮಳಾದ ದೇವಿಯನ್ನ ಧ್ಯಾನ ಮಾಡಿ ಸ್ತುತಿ ಮಾಡಿ. ಭೂತ ಪ್ರೇತಾದಿಗಳಿಗೆಲ್ಲ ಭಯಸ್ವರೂಪಳು, ಪ್ರಖ್ಯಾತವಾದಂತಹ ವೇದಾದಿಗಳಿಗೆ ಪ್ರಧಾನ ವಸ್ತು ವಿಷಯವಾಗಿರುವವಳು, ಭಕ್ತರಿಗೆ ಅಭಯವನ್ನು ನೀಡುವವಳು, ದಯಾಮಯಿಯು, ಭಕ್ತಿಗೆ ಮೆಚ್ಚಿ ಒಲಿಯುವವಳು, ಈ ಸಂಸಾರವೆಂಬ ಸಮುದ್ರವನ್ನು ದಾಟಿ ಮುಕ್ತಿಯನ್ನು ಪಡೆಯುವುದಕ್ಕೆ ಸೇತುವೆ ಅಂತಿರುವವಳು ಆದಂತಹ ಪರಬ್ರಹ್ಮ ರೂಪಿಣಿಯನ್ನ ದೇವಿಯನ್ನ ಭಜಿಸಿರಿ. ಹೀಗಿರುವಾಗ ಆ ಮಹಾಮೂರ್ತಿಯನ್ನು ನೀವು ಅಂತರಂಗದಲ್ಲಿ ಎಡೆಬಿಡದೆ ಧ್ಯಾನ ಮಾಡಿ. ಆಕೆ ಆಗ ಒಳಗೂ ಹೊರಗೂ ನಿಮಗೆ ಪ್ರತ್ಯಕ್ಷಳಾಗಿ ನೀವು ಕೇಳುವುದನ್ನ ಒಡನೆಯೇ ದಯಪಾಲಿಸ್ತಾಳೆ. ದೇಹದ ಬಗ್ಗೆ ಚಿಂತಿಸೋದನ್ನ ಬಿಟ್ಟು ನಿದ್ದೆ ಜಾಗರಣೆಗಳನ್ನ ತೊರೆದು ಸೋಮಾರಿತನ, ಮಂದಬುದ್ಧಿಗಳನ್ನ ದೂರ ಓಡಿಸಿ ದೇವಿಯನ್ನ ನಾನಾ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಆನಂದಿತರಾಗಿ ಆನಂದ ಭಾಷ್ಪವನ್ನು ಸುರಿಸ್ತಾ ಆ ಮಹಾವಿದ್ಯೆಯಲ್ಲಿ ಐಕ್ಯರಾಗಿರಿ ಅಂತ ಅಶರೀರವಾಣಿ ನುಡಿಯಿತು. ಹೀಗೆ ನುಡಿದಂಥ ಆಕಾಶವಾಣಿಯನ್ನು ಕೇಳಿ ನಾವು ಮನಸ್ಸಿನ ಚಿಂತೆಗಳನ್ನ ದೂರ ಮಾಡಿ ಪದ್ಮಾಸನವನ್ನು ಹಾಕೊಂಡು ಅಲ್ಲೇ ಕೂತ್ಕೊಂಡ್ಬಿಟ್ವಿ. ಅನಂತರ ನಾವು 3 ಜನನು ಚಂಚಲವಾದ ಚಿತ್ತವನ್ನು ದೃಢವಾಗಿಟ್ಕೊಂಡು ದೇವಿಯ ಪಾದ ಪದ್ಮವನ್ನು ಕುರಿತು ಭಜಿಸತೊಡಗಿದ್ವಿ. ವಾಯು ನಿರೋಧವನ್ನ ಮಾಡಿ ಹೃದಯದಲ್ಲಿ ದೇವಿಯನ್ನೇ ದೃಢವಾಗಿ ನೆನೆತಾ ನಮ್ಮ ದೃಷ್ಟಿಯನ್ನು ಆಕೆಯ ಪಾದಾಂಗುಷ್ಟಗಳವರೆಗೆ ನೆಟ್ಟು ಬಾಹ್ಯದ ವ್ಯಾಪಾರಾದಿಗಳನ್ನ ತೊರೆದು ಹೃದಯದ ಆನಂದದಲ್ಲಿ ಮುಳುಗಿ ಹೋದ್ವಿ. ಈ ರೀತಿ ಜಗತ್ತಿನಲ್ಲಿ ಏಕೈಕ ಬ್ರಹ್ಮ ಸ್ವರೂಪಿಣಿಯಾದಂಥ ದೇವಿಯನ್ನ ದೃಢೈಕ ಚಿತ್ತದಿಂದ ಕೋಟಿ ಕೋಟಿ ಯುಗಗಳವರೆಗೆ ಭಜಿಸಿದ್ರು ಕೂಡ ಆಕೆ ಪ್ರತ್ಯಕ್ಷಳಾಗಲಿಲ್ಲ. ಆಗ ನಾವು ಬಹಳ ಅಧೈರ್ಯಗೊಂಡ್ವಿ. ಹರ್ಷ ಮಾಯವಾಯಿತು, ಧೈರ್ಯ ಉಡುಗಿ ಹೋಯಿತು, ದುಃಖ ಹೆಚ್ಚಾಯಿತು, ನಮ್ಮ ಚಿತ್ತ ಚಂಚಲವಾಯಿತು. ಆದರೂ ಸಹಿಸಿಕೊಂಡು ಮತ್ತೆ ಧೈರ್ಯದಿಂದ ದೇವಿಯ ಪಾದವನ್ನೇ ಮನಸ್ಸಿನಲ್ಲಿ ನೆನೆತಾ ವಾಯುಬಂಧ ಮಾಡಿ ಕುಂಭಕದಲ್ಲಿ ಓಂಕಾರ ಸ್ವರ ಕೇಳ್ತಾ ಜ್ಯೋತಿಪೂರ್ಣ ಪ್ರಕಾಶಮಾನಳಾದಂತಹ ದೇವಿಯ ಮೂರ್ತಿಯಲ್ಲಿ ಮನಸ್ಸನ್ನ ಇಟ್ಟು ಕೆಲವು ದಿನ ಧ್ಯಾನ ಮಾಡಿದ್ವಿ. ಬಸವೇಶನೇ ಕೇಳು, ಮತ್ತೆ ಕಣ್ಣುಗಳನ್ನ ತೆರೆದು ದೇವಿ ಬರ್ತಿದ್ದಾಳೋ ಇಲ್ವೋ ಅಂತ ವೀಕ್ಷಣೆ ಮಾಡಿ ಆಕೆಯನ್ನ ಬಗೆ ಬಗೆಯ ನಾಮಾವಳಿ ಸ್ತುತಿಗಳಿಂದ ಕರೆದ್ವಿ. ಸಂಶಯವನ್ನ ದೂರ ಸರಿಸಿದ್ವಿ, ಮೂರ್ತಿಯನ್ನ ದೃಢವಾಗಿ ಸ್ಮರಿಸಿದ್ವಿ. ಆಗಲೂ ನಮಗೆ ದೇವಿಯ ದರ್ಶನವಾಗಲಿಲ್ಲ. ಆಗ ನಾವು ಆಕೆಯನ್ನ ಕುರಿತು, ತಾಯೇ, ನಮ್ಮನ್ನ ಸೃಷ್ಟಿ ಮಾಡಿ ಯಾಕೆ ಈ ರೀತಿ ಬಿಟ್ಟು ಹೊರಟಿದ್ಯಾ? ನಮ್ಮನ್ನ ಏತಕ್ಕಾಗಿ ಸೃಷ್ಟಿದ್ಯಮ್ಮ? ಯಾಕಮ್ಮ ನಮ್ಮನ್ನ ಈ ತರ ಸೃಷ್ಟಿ ಮಾಡಿ ಬಿಟ್ಟು ಹೊಟ್ಟೋದೆ ಅಂತ ಎಲ್ಲ ಹಂಬಲಿಸಿದ್ವಿ ನಾವು. ಈ ರೀತಿ ಬಹಳ ಕಾಲದವರೆಗೆ ದೇವಿಯನ್ನ ಭಜಿಸ್ತಾ ಇರುವಾಗ ಒಂದು ಬಲಗಣ್ಣು ಹಾರಿತು, ಬಲದ ಭುಜ ಅದ್ರ ಹೋಯ್ತು. ಆಗಲೇ ಆಕಾಶವಾಣಿ ನುಡಿತು, ಚಿಂತಿಸ್ಬೇಡಿ, ಇದೋ ದೇವಿ ಬರ್ತಾ ಇದ್ದಾಳೆ ಅಂತ ಹೇಳ್ತು. ಆಗ ನಾವು 3 ಹೃದಯದಲ್ಲಿ ಗುರುಶ್ರೇಷ್ಠನಾದಂತಹ ಚಿದಾನಂದಾತ್ಮನನ್ನ ನೆನೆದ್ವಿ. ತ್ರಿಮೂರ್ತಿ ತಮಸೋನಾಮ ಎಂಬ ಪ್ರಥಮ ಅಧ್ಯಾಯ ಇಲ್ಲಿಗೆ ಮುಗಿತು. ಈಗ 2ನೇ ಅಧ್ಯಾಯ. ದೇವಿ ಬ್ರಹ್ಮ ರುದ್ರ ಹರಿಗಳಿಗೆ ವರವನ್ನ ಇತ್ತು ಕಳುಹಿಸಿದ್ದು. ಪರಮ ಮಂಗಳವೆನಿಪ ದೇವಿಯು ಕರುಣದಲ್ಲಿ ವರವಿತ್ತು ಅಜಶಂಕರನ ಹರಿಯನ್ನು ಕಳುಹಿಸಿದಳು. ಮಂಗಳೇ ಪರಬ್ರಹ್ಮೆ. ಬ್ರಹ್ಮ ರುದ್ರ ಹರಿಗಳ ತಪಸ್ಸಿಗೆ ಮೆಚ್ಚಿ ದೇವಿ ಮಮತೆಯಿಂದ ತುಂಬಿ ಓಡಿ ಬಂದ್ಲು. ತನ್ನ ಮಕ್ಕಳು ಬಹಳ ಬಳಲಿದ್ರು ಅಂತ ದೇವಿ ಸೀರೆಯ ಸೆರಗನ್ನ ಕಟ್ಟಿ ಮುಖದ ಮೇಲೆ ಬೆವರಿನ ಮುತ್ತುಗಳು ಉಂಟಾಗಲು ಸೀರೆಯ ನೆರಿಗೆಗಳನ್ನ ಮುದುಡಿ ಹಾರಗಳನ್ನ ಕೈಯಲ್ಲಿ ಹಿಡ್ಕೊಂಡು ಮಕ್ಕಳನ್ನ ಯಾವಾಗ ನೋಡ್ತೀನಪ್ಪ ಅಂತ ಮಮತೆ ತುಂಬಿ ಆಕಾಶ ಮಾರ್ಗದಲ್ಲಿ ಬಂದ್ಲು. ಶೌನಿಕನೇ ಕೇಳು, ಆಗ ಆಕಾಶದಲ್ಲಿ ಜ್ಯೋತಿಯ ಪ್ರಭೆ ಹರಡಿತು. ಅದು ಕಣ್ಣು ಕುಕ್ಕೋ ಆಗಿತ್ತು. ದೇವತೆಗಳೆಲ್ಲರೂ ಬಂದು ನೆರೆದ್ರು. ವಾದ್ಯಗಳು ಮೊಳಗಿದ್ವು, ಕಹಳೆ ಚೀರಿತು, ಚಾಮರಗಳು ಹಾರಿದ್ವು, ಸತ್ತಿಗೆ ಸಾಲು ಸಾಲಾಗಿ ನಿಲ್ತು. ಬ್ರಹ್ಮನಿಗೆ 100 ಮುಖಗಳು, ವಿಷ್ಣುವಿಗೆ 200 ಮುಖಗಳು, ರುದ್ರನಿಗೆ 300 ಮುಖಗಳು ಆಗಿ ಅವೇ ಸಹಸ್ರಗಳಂತಾಗಿ ಅಗಣಿತವಾಗಿ ತೋರಿ ಬಂದವು. ನಂದಿಯೇ ಕೇಳು, ಅತ್ತಿಯ ಮರದಲ್ಲಿ ಮೊದಲಿನಿಂದ ತುದಿಯವರೆಗೆ ಕಾಯಿಗಳು ತುಂಬಿರೋ ಹಾಗೆ
ಈ ಮೂಲ ಪ್ರಕೃತಿಯಲ್ಲಿ ಬ್ರಹ್ಮಾಂಡ ಇದೆ. ಒಂದೊಂದು ಅಜಾಂಡಕ್ಕೂ ನಮ್ಮಂತೆಯೇ ಕರ್ತೃಗಳಿದ್ದಾರೆ. ಈ 3 ಬ್ರಹ್ಮಾದಿಗಳನ್ನ ವಿವರಿಸಿ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಹೇಳಲಿಕ್ಕೆ ಅಜಾಂಡವು 100 ಕೋಟಿ 500 ಕೋಟಿ ಯೋಜನೆವೆಂಬುದು ಬಹಳ ಕಡಿಮೆ. ಅದಕ್ಕೂ 2ರಷ್ಟು 100 ಪಾಲು 2ರಷ್ಟು ಈ ಬ್ರಹ್ಮಾಂಡ ವಿಶಾಲವಾಗಿದೆ. ಪಕ್ಕದ ಮನೆಯ ಸಮಾಚಾರಗಳು ಯಾವುದನ್ನು ನೆರೆಮನೆಯವರು ಅರಿಯರು. ಹಾಗೆ ಬ್ರಹ್ಮಾಂಡಗಳ ಸುದ್ದಿ ನೆರೆಯ ಬ್ರಹ್ಮಾಂಡಗಳಿಗೆ ತಿಳಿದಿಲ್ಲ. ಬಸವನೇ ಕೇಳು, ಹೀಗೆ ಮೇರೆ ಇಲ್ಲದ ಈ ಬ್ರಹ್ಮಾಂಡಗಳಿಗೆ ಬ್ರಹ್ಮರುದ್ರ ಹರಿಗಳೇ ಅಧಿಪತಿಗಳಾಗಿದ್ದಾರೆ. ಆ ಎಲ್ಲರ ಬೆಳಕು, ಸೌಂದರ್ಯ, ತೇಜಸ್ಸು, ಶೌರ್ಯ, ಆಯುಧ, ಶ್ರೇಷ್ಠವಾದ ಕಿರೀಟ, ರತ್ನಭೂಷಣ ಇವೆಲ್ಲವೂ ಒಬ್ಬೊಬ್ಬರದೇ ಕೋಟಿ ಸೂರ್ಯ ಪ್ರಕಾಶದಂತೆ ಶೋಭಿಸ್ತಾ ಇದ್ವು. ಹೀಗೆ ಆಕಾಶ ತುಂಬಿ ಹೋಯಿತು. ತ್ರಿಮೂರ್ತಿಗಳ ಪರಿವಾರವೆಲ್ಲವೂ ಸೇರಿದ್ವು. ದೇವಿ ಬರುವ ವೇಗಕ್ಕೆ ಎಲ್ಲರೂ ಸಂಭ್ರಮದಿಂದ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ರು. ಮಹಾದೇವಿಯ ಸೇವಕರನ್ನ ಏನಂತ ವರ್ಣಿಸ್ಲಿ? ಆಕೆಯ ಎಡಬಲಗಳಲ್ಲಿ ವಿದ್ಯೆ ಅವಿದ್ಯೆಯರು ಶೋಭಾಯಮಾನವಾಗಿ ನಿಂತಿದ್ರು. ದೇವಿಯ ನಡುಮಧ್ಯದಲ್ಲಿ ಕೋಟಿ ಸೂರ್ಯ ಪ್ರಕಾಶವನ್ನು ಮೀರಿಸುವಂತಹ ಪ್ರಕಾಶ ಹೊಳಿತು. ಕಿವಿಯ ಕುಂಡಲವು, ಅದಕ್ಕೆ ಸೇರಿದಂತಹ ಮುತ್ತಿನ ಸರಪಳಿಯು ಶೋಭಾಯಮಾನವಾಗಿ ಶೋಭಿಸ್ತು. 1000 ಚಂದ್ರರ ಪ್ರಕಾಶದಂತೆ ಮೂಗುತಿ ಥಳಥಳಿಸಿ ಹೊಳೆದು ಆಕೆಯ ಮುಖ ಪದ್ಮಕಾಂತಿಯನ್ನ ಮೀರಿತು. ಹಣೆಯ ಮುತ್ತಿನ ಬೊಟ್ಟು ಅನುಪಮವಾದ ತೇಜದಿಂದ ಹೊಳಿತು. ಕೋಟಿ ಸೂರ್ಯರ ಪ್ರಕಾಶದಿಂದ ಮಣಿಗಳಿಂದ ಮಾಡಿದಂತಹ ಕಿರೀಟ ಥಳಥಳನೆ ಹೊಳಿತಾ ಇತ್ತು. ಮತ್ತೆ ಭುಜ ಬಂಗಾರದ ಕಾಂತಿಯಿಂದ ಹೊಳಿತು. ಶತಕೋಟಿ ಸೂರ್ಯ ಪ್ರಕಾಶದಿಂದ ದೇವಿ ಪ್ರಜ್ವಲಿಸಿ ಹೊಳೆದಳು. ಆ ಪರಬ್ರಹ್ಮ ರೂಪಿಣಿಯನ್ನ, ಆಕೆಯ ಸೌಂದರ್ಯವನ್ನ ವರ್ಣಿಸುವುದಕ್ಕೆ ಯಾರು ತಾನೇ ಶಕ್ತರಿದ್ದಾರೆ? ಕೊರಳಿನಲ್ಲಿದ್ದಂತಹ ಕಟ್ಟಾಣಿ ಕರಿಮಣಿ ಸೂರ್ಯ ಕಿರಣವನ್ನ ಹರಡಿತು. ಎದೆಯ ಮೇಲೆ ತೂಗಾಡ್ತಾ ಇದ್ದಂತಹ ಏಕಾವಳಿ ಸರದ ಮುತ್ತುಗಳು ಕೋಟಿ ಸೂರ್ಯ ಪ್ರಕಾಶವನ್ನ ಮರೆಸಿದುವು. ಹಾಗೆ ಪದಕ 100 ಕೋಟಿ ಚಂದ್ರ ಪ್ರಕಾಶವನ್ನ ಮೀರಿಸಿತು. ಆಕೆ 100 ಕೋಟಿ ಸೂರ್ಯರನ್ನೇ ತನ್ನ ಎದೆಯಲ್ಲಿ ಇಟ್ಟುಕೊಂಡಿದ್ದಾಳೇನೋ ಅನ್ನೋ ಹಾಗೆ ತೋರ್ತಾ ಇದ್ಲು. ಬಂಗಾರದ ಸರಿಗೆ 2 ಸಹಸ್ರ ಸೂರ್ಯರನ್ನು ಮೀರಿಸಿ ಹೊಳಿತು. ಕಿವಿಯಲ್ಲಿರೋ ಬಾಳೆ ಚಿಳೆ ತಂಬುಗಳು, ಬುಗುಡಿಗಳು ಕೋಟಿ ಚಂದ್ರ ಪ್ರಕಾಶವನ್ನ ಹಳಿತಾ ಇದ್ವು. ದೇವಿಯ ಸೌಂದರ್ಯವನ್ನ ಇಷ್ಟೇ ಅಂತ ಯಾರು ತಾನೇ ಹೇಳಬಲ್ಲರು? ಕಂಕಣ, ತೋಳಬಂದಿಗಳು 3 ಸಹಸ್ರ ಸೂರ್ಯರ ತೇಜಸ್ಸನ್ನ ಮೀರಿಸಿದ್ವು. ಹಾಲಿನಿಂದ ತುಂಬಿದ ಎದೆಯ ಮೇಲಿನ ಕಂಚುಕ ಕೆಂಪಗಿದ್ದು ರತ್ನಾಭರಣದ ಪ್ರಕಾಶ ಎಲ್ಲ ಕಡೆ ಹರಡಿತು. ಆಕೆ ಹುಟ್ಟಿದಂತಹ ರಕ್ತವರ್ಣದ ವಸ್ತ್ರದ ಕಾಂತಿ ಸೂರ್ಯ ತೇಜಸ್ಸನ್ನು ಮೀರಿಸಿತು. ಕೋಟಿ ಸೂರ್ಯರು ಆಕೆಯ ಕಾಂಚಿಧಾಮದ ಮುಂದೆ ನಿಲ್ಲಲಾರದಂತಿದ್ರು. ಆ ದೇವಿ ಮೂರ್ತಿಯ ಸರ್ವಾಂಗವು ಕಾಂತಿಮಯವಾಗಿತ್ತು. ಆಕೆಯ ಮಹಿಮೆಯನ್ನ ಏನಂತ ಹೇಳಿ? ಕಾಲಿನ ಆಭರಣ, ಗೆಜ್ಜೆ, ಕಾಲುಂಗುರದ ತೇಜ ಅಪರಿಮಿತವಾಗಿತ್ತು. ಮೇಲಿನ ತೋಳುಗಳು ಸಹಸ್ರ ಆಯುಧಗಳನ್ನ ಹಿಡಿದಿದ್ವು. ನಾನಾ ರೀತಿಯಲ್ಲಿ ಅವೆಲ್ಲವೂ ಅಸಂಖ್ಯ ಸೂರ್ಯರ ತೇಜಸ್ಸನ್ನ ಸೋಲಿಸೋ ಹಾಗಿದ್ವು. ಅದನ್ನ ಯಾರು ತಾನೇ ವರ್ಣನೆ ಮಾಡೋದಕ್ಕೆ ಸಾಧ್ಯವಿದೆ ಹೇಳು? ಸುಂದರವಾದ ಉಂಗುರದ ಹಾಗಿದ್ದಂಥ ತಲೆ ಕೂದಲು, ಅಧರ, ಮೂಗು, ಚುಂಬಕ, ಕೊರಳಿನ ಮೇಲಿನ ಭುಜ, ವಕ್ಷಸ್ಥಲ, ಉದರ, ಸೊಂಟ, ಪಾದಗಳು ಇವೆಲ್ಲವುಗಳ ಸೌಂದರ್ಯವನ್ನ ಏನಂತ ಹೇಳಿ? ಶೌನಕ, ಅದನ್ನ ವರ್ಣಿಸುವುದಕ್ಕೆ ಸಾಧ್ಯವೇ ಇಲ್ಲ. ಪದ್ಮದ ಮೇಲಿರುವ ಶಂಖದ ಹಾಗೆ ಆಕೆ ರಂಜಿಸಿದ್ಲು. ಅಭಯ ನೀಡುವಂತಹ ಆಕೆಯ ಕೈ, ಹಣೆಗಣ್ಣುಗಳು, ಕರುಣೆಯ ದೃಷ್ಟಿ, ಕುಂಕುಮದಂತೆ ಶೋಭಿತವಾದಂತಹ ಅಂಗ, ಬಾಯಿಯ ತಾಂಬೂಲದ ರಂಗು, ಕಸ್ತೂರಿ ತಿಲಕ, ಪಚ್ಚೆ, ಪರಿಮಳದ ಚಂದನ, ಸುಗಂಧಗಳಿಂದ ಕೂಡಿದಂತಹ ರಕ್ತವರ್ಣದ ಪುಷ್ಪಹಾರವನ್ನು ಧರಿಸಿದಂತಹ ಹೂ ಮುಡಿದ ಕೇಶ, ಇವೆಲ್ಲದರಿಂದ ಆ ಪರಬ್ರಹ್ಮೆ ರಂಜಿಸಿದ್ಲು. ತನ್ನ ಮಕ್ಕಳು ಬಳಲಿದ್ರು ಅಂತ ವೇಗದಿಂದ ಓಡಿ ಬಂದಿದ್ರಿಂದ ಆಕೆಯ ಎದೆ ಮುಖಗಳ ಮೇಲೆ ಕಿರುಬೆವರಿನ ಮುತ್ತುಗಳು ರಂಜಿಸಿದವು. ಉಸಿರಾಟ ವೇಗವಾಗಿತ್ತು. ಆ ವೇಗಕ್ಕೆ ಸರಿದ ಸೆರಗನ್ನ ಸರಿ ಮಾಡಿಕೊಂಡು ಬಾಯಾರಿಕೆಯಿಂದ ಬಂದಂತಹ ಆ ಪರಬ್ರಹ್ಮ ಶೋಭಿಸಿತು. ಋಷಿಭೀಷಣೆ ಕೇಳು, ಶ್ರುತಿಗಳು ಅನಂತಗಳು ದೇವಿಯ ಚಾರಿತ್ರ್ಯವನ್ನು ಹೊಗಳಲು ಅಸಾಧ್ಯವಾಗಿರುವಾಗ, 1000 ಮುಖದ ರುದ್ರಗಳು ಅಶಕ್ಯನೆನಿಸಿರುವಾಗ ಯಾರ ತಾನೇ ಸ್ತುತಿಸಲು ಸಾಧ್ಯ? ದೇವಿಯ ವೈಭವವು ಅಸೀಮವಾಗಿತ್ತು. ಅಪರಿಮಿತವಾದ ತೇಜಸ್ಸು ಮೆರಿತು. ಋಷಭನೇ, ನಾವು ಮಹತ್ವಪೂರ್ಣವಾದ ಬ್ರಹ್ಮರೂಪಿಣಿಯನ್ನ, ಜಗದ ಆದಿವಸ್ತುವನ್ನ, ಜ್ಯೋತಿಪೂರ್ಣವಾದ 3 ಲೋಕಗಳ ಜೀವನವನ್ನ, ಅಂತರಾತ್ಮವನ್ನ, ಸಚ್ಚಿದಾನಂದಾತ್ಮಳನ್ನ ಕಣ್ತುಂಬ ನೋಡಿದ್ವಿ. ಅಂತರಾತ್ಮದಲ್ಲಿಯೇ ನೋಡ್ತಾ ಇದ್ದಂತಹ ದೇವಿಯನ್ನ ಹೊರಗೂ ನೋಡಿದ ನಂತರ ನಮ್ಮ ಆಯಾಸ ಪರಿಹಾರವಾಗಿ ಹೋಯಿತು. ಚಿಂತೆ ಮರಿತು, ಸಂದೇಹ ಅಡಗಿತು. ಬಹಳ ದಿನಗಳಿಂದ ಬಯಸಿ ಯಾರಿಗಾಗಿ ಕಾದು ಕುಳಿತಿದ್ವೋ ಆ ಸುಂದರ ಪರಬ್ರಹ್ಮ
ಮುಂದೆ ಹೊಳೆಯಲು ನಾವು ಮೂವರು ಆಕೆಯ ಪಾದಗಳ ಮೇಲೆ ಬಿದ್ವಿ. ಆಮೇಲೆ ಇದ್ದು ಆ ಮಹಾದೇವಿಯ ಮುದ್ದು ಮುಖವನ್ನು ನೋಡಿ ನಮ್ಮ ಕಣ್ಣುಗಳನ್ನ ಆ ಪೂರ್ಣ ಬ್ರಹ್ಮದಲ್ಲಿ ಮುಳುಗಿಸಿ ಆನಂದ ಬಾಷ್ಪವನ್ನು ಸುರಿಸ್ತಾ ಬಿದ್ದು ಬಿದ್ದು ನಮಸ್ಕಾರ ಮಾಡಿ ಕೈ ಮುಗಿದು ನಿಂತು ಸ್ತುತಿಸ್ತಾ ಆನಂದವನ್ನು ಪಡೆದವು. ಓಂ ನಮೋ ಓಂಕಾರಿ ಜಯ ಜಯ, ಓಂ ನಮೋ ಹೀಂಕಾರಿ ಜಯ ಜಯ, ಓಂ ನಮೋ ರಕ್ತಾಂಗಿ ಜ್ವಾಲಾಮುಖಿಯೇ ಜಯ ಜಯತು, ಓಂ ನಮೋ ಸುಜ್ಞಾನಿ ಜಯ ಜಯ, ಓಂ ನಮೋ ಜಗನ್ಮಾತೆ ಜಯ ಜಯ, ಓಂ ನಮೋ ಮೊಮ್ಮಾಯ ಜಯ ಜಯ. ದೇವಿ, ಶ್ರೇಷ್ಠವಾದ ಸ್ವರ್ಗವನ್ನೀಯುವ ಭಗವತಿಯೇ, ಪರಾತ್ಪರ ಸ್ವರೂಪಳೆ, ಪರವಸ್ತುವೆ, ಪರಬ್ರಹ್ಮೆ, ಶ್ರೇಷ್ಠ ಚೈತನ್ಯಳೆ, ನಿರ್ವಿಕಾರಳೆ, ವಿಕಾರರಹಿತಳೆ, ನಿತ್ಯಳೆ, ನಿರ್ಗುಣಳೆ, ಪರಬ್ರಹ್ಮೆ, ಶ್ರೇಷ್ಠ ಚೈತನ್ಯಳೆ, ಪರಮೇಶ್ವರಿಯೇ, ಪರಮ ಸುಖದಾಯಿನಿಯೇ, ನಿರಸ್ತ ಪೂರ್ಣ ಬ್ರಹ್ಮೆ, ನಿರ್ಗುಣಳೆ, ನಿತ್ಯವೂ ಸರ್ವವನ್ನೂ ವೀಕ್ಷಿಸುವವಳೆ, ನಿರುಪಾಧಿಕ ಆನಂದವೀಯುವವಳೆ, ನಿತ್ಯ ವಸ್ತುವೆ, ಶುಭಾಕಾಂತಳೆ, ಶಾಂಭವಿಯೇ, ನಿತ್ಯ ಮಂಗಳೆಯೇ, ನಿರ್ವಿಕಲ್ಪೆ, ಪ್ರತ್ಯೇಗಾತ್ಮಳೆ, ದೇವಿ ನಿನಗೆ ಜಯವಾಗಲಿ ಅಂತ ನಾವು ಮೂರು ಈ ರೀತಿ ಸ್ತುತಿಸಿ ಕೈ ಜೋಡಿಸಿ ನಿಂತ್ವಿ. ನಮ್ಮ ಕಾಲುಗಳು ಥರಥರನೆ ಕಂಪಿಸತೊಡಗಿದ್ವು. ಏನು ಹೇಳಲಿ, ಶ್ರೀದೇವಿಯ ಲಾವಣ್ಯವನ್ನು ನೋಡಲು ಈ ಕಣ್ಣುಗಳು ಅಶಕ್ತವಾಗಿ ನಾವು ಪರವಶರಾಗಿ ಕೆಳಗೆ ಬಿದ್ವಿ. ಆಗ ದೇವಿ ನಮ್ಮನ್ನು ಕಂಡು ನಾವಿದ್ದಲ್ಲಿಗೆ ಬಂದು ಮೂವರ ತಲೆಗಳನ್ನು ಎತ್ತಿ ತೃಪ್ತಿಯಾಗುವಂತೆ ಮುಖಗಳನ್ನು ನೋಡಿ ನಮ್ಮನ್ನು ಮುದ್ದಾಡಿ ಮೈ ಕೈ ತಲೆಗಳನ್ನ ನೇವರಿಸ್ತಾ, ಮಕ್ಕಳೇ, ನಿಮ್ಮನ್ನು ಈ ರೀತಿ ಆಯಾಸ ಪಡಿಸ್ತವ್ರು ಯಾರು ಅಂತ ದುಃಖದಿಂದ ಕೇಳಿದ್ಲು. ಅನಂತರ ದುಃಖದಿಂದ ಇಂತಹ ಹಸುಗುಸುಗಳನ್ನ ಬಿಟ್ಟು ನಾನು ಇದ್ದೇನಲ್ಲ, ಅದು ಸರಿಯೇ, ಶ್ರುತಿಗಳೆಲ್ಲವೂ ನಾನು ಭಕ್ತಾದೀನೇ ಅಂತ ಹೇಳ್ತವೆ. ಆದರೆ ಅದೇಕೋ ನಾನು ಪರಮ ಪಾಪಿ, ನನ್ನನ್ನು ಯಾಕೆ ಹುಚ್ಚರಂತೆ ಭಜಿಸಿದ್ರಿ? ನಾನು ಕರುಣಾಳು ಎಂಬುದಕ್ಕೆ ಅಪಕೀರ್ತಿ ಬಂತು, ನಿಮ್ಮನ್ನು ನೋಯಿಸಿ ನಾನು ಈ ಅಪಕೀರ್ತಿಯನ್ನು ಹೊತ್ತೆ. ಶಿವ, ನನ್ನ ನೇತಕ್ಕೆ ಬ್ರಹ್ಮವೆಂದು ಭಜಿಸುವಿರೋ ಕುರಿಗಳು. 3 ಶಿಶುಗಳನ್ನ ಬಿಟ್ಟು ಹೋಗಿ ಸತ್ತರೋ ಬದುಕಿದರೋ ಎಂಬುದನ್ನೂ ವಿಚಾರಿಸದ ನನ್ನಂಥ ಕಲ್ಲು ಹೃದಯದವರು ಹುಟ್ಟೋದಿಲ್ಲ. ಮಕ್ಕಳನ್ನ ಇಷ್ಟು ಕಷ್ಟಪಡಿಸಿದ ನಾನು ಇನ್ನು ಇರಬಹುದೇ ಅಂತ ತಲೆಯನ್ನ ಬಗ್ಸಿದ್ಲು. ಅನಂತರ ಮೂವರನ್ನೂ ತೊಡೆಯ ಮೇಲಿಟ್ಟುಕೊಂಡು ಮೈಕೈಗಳನ್ನ ತಡಹಿ ಪುತ್ರ ಸ್ನೇಹದಿಂದ ತುಂಬಿದವಳಾಗಿ ಆನಂದ ಬಾಷ್ಪವನ್ನು ಸುರಿಸ್ತಾ, ಇನ್ನು ದುಃಖಿಸುವುದರಿಂದ ಏನು ಫಲ? ಮಕ್ಕಳೇ, ನಿಮಗೆ ಬೇಕಾದ ವರಗಳನ್ನ ಕೇಳಿಕೊಳ್ಳಿ, ಸ್ವಲ್ಪವೂ ಸಂಶಯವಿಲ್ಲದೆ ಕೇಳಿ ಅಂತ ಕರುಣೆಯಿಂದ ನೋಡಿದ್ಲು. ಆಗ ನಾವು ನಮ್ಮ ತಲೆಗಳನ್ನ ದೇವಿಯ ಕಾಲುಗಳ ಮೇಲೆ ಇಟ್ಟು ನಮಸ್ಕರಿಸಿ, ತಾಯೇ, ಬೇಡಲಿಕ್ಕೆ ನಮ್ಗೇನೂ ಉಳಿದಿಲ್ಲ, ನಿನ್ನನ್ನೇ ಕಳೆದುಕೊಂಡಿದ್ದ ನಾವು ನಿನ್ನನ್ನು ಎಂದು ನೋಡೇವೋ ಅಂತ ಹಂಬಲಿಸಿದ್ವಿ. ನಿನ್ನನ್ನು ಬಿಟ್ಟು ವರವನ್ನು ಬಯಸುವಂಥವರು ಎಂಥ ಮೂಡ್ರಮ್ಮ. ನಿನ್ನ ಸ್ಮರಣೆ, ನಿನ್ನ ಸೇವೆ, ನಿನ್ನ ಮೂರ್ತಿ, ನಿನ್ನ ಧ್ಯಾನ, ನಿನ್ನನ್ನು ಹೊಂದೋದೇ ನಾವು ಕೇಳೋ ವರ. ಯಾರೇ ಆಗಲಿ ದೇವಿಯ ಚರಣವನ್ನು ಭಕ್ತಿಯಿಂದ ಪೂಜಿಸುವವನೇ ಪುಣ್ಯವಂತ, ಅವನು ಕೈವಲ್ಲೇ ಸುಖವನ್ನು ಹೊಂದ್ತಾನೆ. ಇದು ಸತ್ಯ. ದೇವಿ, ನಿನ್ನ ಸೇವೆಯನ್ನುಳಿದು ನಮಗೆ ಬೇರೇನೂ ಬೇಡ ತಾಯಿ, ಈ ವರವನ್ನು ಮಾತ್ರ ಕೊಡು ಅಂತ ಬೇಡಿದ್ವಿ. ಆಗ ದೇವಿ, ಮಕ್ಕಳೇ, ನೀವು ಇಚ್ಛಿಸಿದ ವರವನ್ನ ನಾನು ಕೊಟ್ಟಿದ್ದೀನಿ. ನಿಮ್ಮನ್ನು ಅಗಲಿ ನಾನು ಜೀವಿಸಲಾರೆ. ಇಷ್ಟು ದಿನ ನಿಮ್ಮನ್ನು ಅಗಲಿದ್ದೇ ಸಾಕು. ನೀವು ಎಲ್ಲಿದ್ರೆ ನಾನು ಅಲ್ಲಿರ್ತೀನಿ. ನಾನೇ ನೀವು. ಇದು ನಿಜ. ಮಕ್ಕಳೇ, ನೀವು ಈ ಜಗತ್ತನ್ನ ಪಾಲಿಸಿರಿ. ನೀವು ಮೂವರೇ ಈ ಜಗದ ಕರ್ತೃಗಳು. ನಿಮಗಿಂತ ಶ್ರೇಷ್ಠರಾದ ಯಾರು ಕರ್ತೃಗಳು ಬೇರೆ ಇಲ್ಲ. ಬ್ರಹ್ಮ ಸೃಷ್ಟಿಯನ್ನ ಮಾಡಲಿ, ವಿಷ್ಣು ಅದರ ರಕ್ಷಣೆಯನ್ನ ಮಾಡಲಿ, ರುದ್ರನು ಲಯವನ್ನು ಮಾಡಲಿ. ನೀವು ಹೊರಟು ಈಗ ಈ ಬ್ರಹ್ಮಾಂಡಕ್ಕೆ ಒಡೆಯರಾಗಿರಿ ಅಂದ್ಲು. ದೇವಿಯ ಮಾತನ್ನು ಕೇಳಿ ನಾವು ಆಕೆಯ ಪಾದಗಳಲ್ಲಿ ಹೊರಳಿ, ದೇವಿ, ನಮಗೆ ಈ ಜಗತ್ತು ಬೇಕಾಗಿಲ್ಲ. ನಿನ್ನ ಮಾತಿನಿಂದ ಈ ಜಗತ್ತನ್ನು ಕಂಡು ನಾವು ಧನ್ಯರಾದ್ವಿ. ಇನ್ನು ಈ ಜಗತ್ತಿನ ಬಂಧನವು ನಮಗೆ ಬೇಡ ತಾಯಿ ಅಂದ್ವಿ. ಅದಕ್ಕೆ ದೇವಿ, ಮಕ್ಕಳೇ, ಮರೆವು ಅರಿವು ಇವುಗಳನ್ನ ಕೊಡುವವಳು ನಾನೇ. ನಿಮಗೇಕೆ ಈ ಮರಳುತನ? ನನ್ನ ಸೂತ್ರವೇ ಪ್ರಧಾನ. ನಿಮಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ. ಅನಂತವಾದ ಬ್ರಹ್ಮಾಂಡ ನಡೀತಾ ಇರೋದು ನನ್ನ ಆಜ್ಞೆಯಿಂದೆಯೇ. ಇವೆಲ್ಲ ನನ್ನ ಲೀಲೆ ಇಲ್ಲದೆ ಬೇರೇನೂ ಇಲ್ಲ. ನಿಮಗೂ ನನಗೂ ಭೇದವನ್ನು ಕಲ್ಪಿಸುವ ನೀಚ ಅಧಮ ನರಕಕ್ಕೆ ಇಳಿತಾನೆ. ನಾನು ನೀವು ಐಕ್ಯವಾಗಿದ್ದೇವೆ. ಈ ಐಕ್ಯತೆಯನ್ನ ಅರಿತವನೇ ಪುಣ್ಯವಂತ. ಅವನಿಗೆ ದೈವ ಸಾಕ್ಷಾತ್ಕಾರ ಆಗತ್ತೆ. ನಿಮ್ಮ ಮೂವರ ಅವತಾರವೇ ನಾನು. ಇದು ಸತ್ಯ. ನಿಮ್ಮ ಭಜನೆಯೇ ನನ್ನ ಭಜನೆ, ನಿಮ್ಮ ಸ್ತುತಿಯೇ ನನ್ನ ಸ್ತುತಿ, ನಿಮ್ಮ ಮೂರ್ತಿಯೇ ನನ್ನ ಮೂರ್ತಿ. ಇದು ಸತ್ಯ. ನೀವು ಈಗ ಮರು ಮಾತಾಡದೆ ನಡೆಯಿರಿ ಅಂತ ನಮ್ಮನ್ನು ಅಪ್ಪಿಕೊಂಡು ಆಕಾಶದಲ್ಲಿ ಆಕೆ ಅದೃಶ್ಯಳಾದಳು. ಬಸವನೇ ಕೇಳು, ಹೋಗೆ ಮಾಯವಾಯಿತು. ದೇವಿಯು ಮಾಯವಾದಳು, ಸೇರಿದ್ದ ಪ್ರಜೆಗಳೂ ಮಾಯವಾದರು. ನಮ್ಮ ಕಣ್ಣು ಮನಸ್ಸುಗಳಿಗೆ ಅದು ಸ್ವಪ್ನದ ಆಗಿತ್ತು. ದೇವಿ ಮಾಯವಾಗಿ ನಾವು ಮೂರು ಉಳಿದುಕೊಂಡು
ಚಿದಾನಂದಾತ್ಮ ಗುರುಶ್ರೇಷ್ಠನನ್ನು ಕಾಪಾಡಬೇಕು ಅಂದ್ವಿ. ತ್ರಿಮೂರ್ತಿ ವರದೋ ನಾಮ ದ್ವಿತೀಯ ಅಧ್ಯಾಯವು ಇಲ್ಲಿಗೆ ಮುಗಿದುದು. ಶ್ರೀಕೃಷ್ಣಾರ್ಪಣಮಸ್ತು.